ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ಮನ್ಯಾಗ ಕೊಬ್ಬರಿ ಚಿನ್ನಿ ಮಾಡೋದು ಹೇಗಂತ ನೋಡೋಣ್ರಿ. ನಾನು ಬೆಲ್ಲದ ಕೊಬ್ಬರಿ ಚಿನ್ನಿ ಮಾಡ್ತೇನೆ ರೀ. ಇವತ್ತು ಬೆಲ್ಲದ್ದು ಮಾಡ್ಬೋದು ರೀ, ಸಕ್ಕರೆದು ಮಾಡ್ಬೋದು. ನಾ ಈಗ ಬೆಲ್ಲದ್ದು ಮಾಡಿ ತೋರಿಸ್ತೇನೆ ರೀ, ಸುಲಭವಾಗಿ ಮಾಡ್ಬೋದು. ಈಗ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ಕರ್ದಂಟು ಅಂತಾರೆ ರೀ ಇದಕ್ಕೆ, ಕೊಬ್ಬರಿ ಚಿನ್ನಿನೂ ಅಂತಾರೆ. ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಮಸ್ತ್ ಟೇಸ್ಟ್ ಇರ್ತೈತಿ. ಮಕ್ಳು ಕೇಳಿದ್ಬಿಟ್ಲೆ ಮನ್ಯಾಗ ಮಾಡಿಕೊಡ್ಬೋದು ರೀ. ಈಗ ಮಾಡೋದು ಯಾಗಂತ ನೋಡೋಣ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೆ ಎಲ್ಲರಿಗೆ ನಮಸ್ಕಾರ ರೀ. ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಈಗ ಮಾಡೋದು ಹೇಗಂತ ನೋಡೋಣ ರೀ. ಇವತ್ತು ಮನ್ಯಾಗ ಬೆಲ್ಲದ ಕರ್ದಂಟು ಅಂತಾರೆ ರೀ, ಬೆಲ್ಲದ ಕೊಬ್ಬರಿ ಚಿನ್ನಿ ಅಂತಾರೆ. ಇದನ್ನು ಮಾಡೋದು ಹೇಗಂತ ನೋಡೋಣ್ರಿ. ಈಗ ಒಂದು ಬೌಲು ಪುಟಾಣಿ ತೊಗೊಳೋಣ್ರಿ. ಈಗ ಇವನ್ನ ಮಿಕ್ಸರ್ ಹಾಕ್ಕೊಂಬರ್ತಾನೆ ರೀ. ನೋಡಿರಿ, ಈಗ ಇದನ್ನು ಮಿಕ್ಸರ್ ಹಾಕ್ಕೊಂಬಂದಾನಿ. ಮಿಕ್ಸರ್ ಹಾಕ್ಯಂದು ಚಪಾತಿ ಹಿಟ್ಟು ಸಾಣಿಸ್ತಾವಲ್ರಿ, ಅದರಲ್ಲೇ ಸಾಣಿಸ್ಕೊಂಡು ನೋಡಿರಿ. ಸಾಣಿಸ್ಬೇಕ್ರಿ. ಇದ್ರಾಗ ಹಳಕ್ಕಿರಬಾರ್ದು, ಸಣ್ಣ ಇರ್ಬೇಕು. ಅಂದ್ರೆ ಕೊಬ್ಬರಿ ಚಿನ್ನಿ ನೈಸ್ ಬರ್ತೈತೆ ರೀ ಬಾಯಾಗ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ. ನೋಡ್ರಿ, ಒಂದು ಕಪ್ಪು ಪುಟಾಣಿ ತೊಗೊಂಡಿದ್ದೆ. ಈಗ ಒಂದು ಕಪ್ ಇದರಲ್ಲಿ ಒಂದು ಕಪ್ಪು ಬೆಲ್ಲ ಹಾಕ್ಯಾಣ ನೋಡಿರಿ. ಬೆಲ್ಲ ಜಾಸ್ತಿ ಇರ್ಬೇಕ್ರಿ, ಪುಟಾಣಿಕಿನ ಬೆಲ್ಲ ಜಾಸ್ತಿ ಇರ್ಬೇಕು. ಇದು ತೂಕ ಇರ್ತೈತಲ್ರಿ, ಹಿಂಗಾಗಿ ಇದ್ರ ಒಂದು ಬಟ್ಲ ತೊಗೊಂಡ್ರೆ ಕರೆಕ್ಟ್ ಆಕತ್ರಿ. ಈ ಬೆಲ್ಲ ಕರಗಾಕ ಒಂದು ಸಣ್ಣ ಲೋಟಲ್ಲಿ ಒಂದು ಲೋಟ ನೀರು ಹಾಕ್ಯಂತೀನಿ ನೋಡ್ರಿ. ಭಾಳ ಹಾಕ್ಯಬಾರ್ದು ರೀ. ಭಾಳ ಹಾಕ್ಯಂಡ್ರೆ ಲೋಗ ಆಣ ಬರಲ್ಲ. ಅದು ಸ್ವಲ್ಪ ಹಾಕ್ಯಂದ್ರೆ ಲೋಗ ಆಣ ಬರ್ತೈತಿ. ಇದನ್ನು ಕೈ ಆಡ್ಕೆ ಅಂತ ಹೇಳ್ಬೇಕು ರೀ, ಅಂದ್ರೆ ಲೋಗ ಕರುತ್ತೆ. ಪೂರಿ ಸಣ್ಣ ಇಟ್ಕೊಂಡು ನೋಡ್ರಿ, ಬೆಲ್ಲ ಒಟ್ಟು ಕರಿಗೈತಿ. ಈಗ ಆಣ ಬಂದೈತೆನ ನೋಡೋಣ. ನೋಡ್ರಿ, ಒಂದೇಳಿ ಹಿಂಗೆ ಬರ್ಬೇಕು ರೀ. ಒಂದೇಳಿ ಈ ಥರದ್ದು, ಒಂದೇಳಿ ಈ ಥರ ಬರ್ಬೇಕು ನೋಡ್ರಿ. ಈ ಥರ ಬರೋದೇ ಗ್ಯಾಸ್ ಆರಿಸ್ಕೊಂಡ್ಬಿಡ್ಬೇಕು ರೀ. ಕಾಣ್ತೈತೇನು ನೋಡ್ರಿ ನಿಮ್ಗೆ. ನೋಡ್ರಿ, ಒಂದೇಳಿ ಈ ಥರ ಬರ್ಬೇಕು ರೀ. ಈಗ ಗ್ಯಾಸ್ ಆರಿಸ್ಕೊಂತ ನೋಡ್ರಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಯಂತೇನೆ ರೀ. ಈಗ ಹಿಟ್ಟು ರೆಡಿ ಮಾಡಿದ್ದೀವಲ್ರಿ, ಹಿಟ್ಟು ಹಾಕ್ಯಂತ ನೋಡ್ರಿ. ನೋಡ್ರಿ, ಓಟು ಮಿಕ್ಸ್ ಮಾಡೀನಿ, ಕರೆಕ್ಟಾಗೈತಿ. ಈಗ ಒಂದು ತಾಟಿಗೆ ಎಣ್ಣೆ ಹೆಚ್ಚೀನಿ ರೀ. ನೋಡ್ರಿ, ಇದೇ ತಾಟಿಗೆ ಅಡಿಗೆ ಬಳಸ್ತೇವಲ್ರಿ, ಅದೇ ಎಣ್ಣೆ ಹೆಚ್ಚೀನಿ. ಇದಕ್ಕೆ ಸರ್ವ್ ಮಾಡ್ತೇನೆ ನೋಡ್ರಿ. ನೋಡ್ರಿ, ತಾಟಿ ಹಾಕ್ಯಂದನಿ. ಈಗ ಅದ್ರ ಮ್ಯಾಗ ಒಂದು ಸ್ವಲ್ಪ ಕೊಬ್ಬರಿ ಇದೆ, ಸೂಸ್ಲ ಉದುರಿಸ್ತೀನಿ ನೋಡ್ರಿ. ಇದನ್ನೊಂದು ಸ್ವಲ್ಪ ಪ್ರೆಸ್ ಮಾಡ್ಬೇಕ್ರಿ ಹಿಂಗೆ. ಈಗ ಇದನ್ನು ಹಿಂಗೆ ಆರಾಕ್ ಬಿಟ್ಬಿಡೇನ್ರಿ. ಆರಿಂದ ತೆಗೆದು ತೋರಿಸ್ತೇನೆ ರೀ. ನೋಡ್ರಿ, ಕೊಬ್ಬರಿ ಚಿನ್ನಿ ರೆಡಿ ಆಗೈತಿ. ಆರೈತಿ. ಈಗ ಕಟ್ ಮಾಡ್ತೀನಿ ನೋಡ್ರಿ. ಹಸಿ ಅದು ಬಿಸಿ ಇರ್ತೈತಲ್ರಿ, ಬಿಸಿ ಇದ್ದಾಗ ಕಟ್ ಮಾಡಬಾರ್ದು ರೀ. ಅದು ಕಟ್ ಆಗಾಕ ಗಟ್ಟಿಯಾಗಿರಂಗಿಲ್ಲ, ಬರಂಗಿಲ್ಲ. ಆರಿಂದ ಕಟ್ ಮಾಡ್ಬೇಕ್ರಿ. ಈಗ ಆ ರೀತಿ ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ.
ನೋಡಿರಿ ಕಟ್ ಮಾಡೀನಿ ಎಷ್ಟು ಮಸ್ತ್ ಬಂದೈತಿ ನೋಡಿರಿ. ಇದು ಎಷ್ಟು ಮಸ್ತ್ ಬಂದೈತಿ. ಇದನ್ನು ಓಟು ಬಿಡಿಸ್ಕೊಂಡು ತೋರಿಸ್ತೇನೆ ರೀ. ಇದು ಸುಲಭವಾಗಿ ಬರ್ತೈತೆ ರೀ. ನೋಡಿರಿ ಎಷ್ಟು ಮಸ್ತ್ ಬರ್ತೈತಿ. ತಾಟಿಗೆ ಎಣ್ಣೆ ಹಚ್ಚಿರ್ತೀವಲ್ಲ ರೀ, ಹೋಗ್ಬಿಟ್ಟು ಬಿಟ್ಕೊಂಬರ್ತೈತಿ. ನೋಡಿರಿ ಎಷ್ಟು ಮಸ್ತ್ ಬರ್ತೈತಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ನೋಡಿರಿ ಎಷ್ಟು ಮಸ್ತ್ ಬರ್ತೈತಿ. ಇದೇ ಥರ ನೀವು ಟ್ರೈ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.